ಆ ತಾಯೇ ಸ್ವಲ್ಪ ಊಟ ಇದ್ರೆ ಕೊಡಮ್ಮ. ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಾ ಇಲ್ಲ. ಸ್ವಲ್ಪ ಊಟ ಇದ್ರೆ ಕೊಡಮ್ಮ. ತಾಯೇ ಯಾರಪ್ಪ? ಏನಪ್ಪ? ಬಾ ತಾಯೇ, ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಾ ಇಲ್ವ ತಾಯೇ? ಸ್ವಲ್ಪ ಊಟ ಇದ್ರೆ ಕೊಡು ತಾಯೇ. ಪಾತ್ರೆ ಏನಾದ್ರು ತಂದಿದ್ಯೇನಪ್ಪ? ಪಾತ್ರೆ ಗಿತ್ರೆ ಏನು ತಂದಿಲ್ಲ ತಾಯಿ. ಮೊಳಕೆ ಚಿಕ್ಕು ಏನಾದ್ರು ಕೊಡು ತಾಯಿ. ತಿರ್ಕೊಂಡು ಹೋಗ್ತೀನಿ ತಾಯಿ. ಸರಿ ಇರಪ್ಪ, ಬರ್ತೀನಿ. ಪಾತ್ರೆ ಗಿತ್ರೆ ಕೇಳ್ತಾವಲ್ಲ. ಅಮ್ಮ ತಾಯೇ ಕಂಪಾಯ್. ತಾಯೇ ಕಂಪಾಯ್. ಯಾರು ಸ್ವೀಕಾರ ಹೋಗಿದೆ ತಾಯಿಗೆ. ಅಮ್ಮ ತಾಯೇ ತಾಯೇ ಬಾ ಬಾ. ಅಯ್ಯೋ ನಿಧಾನಪ್ಪ. 3 ದಿನ ಆಯ್ತು ತಾಯಿ ಎತ್ತಿದ್ದು. ಸ್ವಲ್ಪ ನೀರು ತಾಯಿ. ಜೀರೋ ತಾಯಿ. ಯಾವ್ದೇ ತಾಯಿ ಹೊಳೆಯಲ್ಲಿ ಬರ ನೀರಪ್ಪ. ನೀರಿನ ವಾಸನೆ ಹೊಡಿತಾ ಇದೆಯಲ್ಲಮ್ಮ. ಬಾ ಕೊಳಾಯಿಯಲ್ಲಿ ಮುನ್ಸಿಪಾಲಿಟಿ ಅವರು ಮೀನ್ ಬೇರೆ ಬಿಡ್ತಾ ಇದಾರೆ ತಾಯಿ. ನೀರು ವಾಸನೆ ಹೊಡಿತಾ ಇದೆ ತಾಯಿ. ಅಲ್ಲಪ್ಪ, ನೀನ್ ನೋಡಕ್ಕೆ ತುಂಬಾ ಒಳ್ಳೆ ಅಂತಾರ ಕಾಣ್ತೀಯಾ. ನಿನ್ಗೆ ಯಾಕಪ್ಪ ಕಷ್ಟ ಬಂತು? ಬಾ ತಾಯಿ, ರಾತ್ರಿ ಇಡೀ ದೇವಿ ಮಂದಿರದಲ್ಲಿ ಮಧ್ಯ ಮಾಡ್ತಾ ಉಳು ಸೇವೆ ಮಾಡ್ತಾ ಇದ್ದೆ ತಾಯಿ. ಅದಕ್ಕೆ ದೇವರು ಕಾಲೇಗೆ ಕೋವಿಟ ತಾಯಿ. ಜ್ಞಾನ ಧರ್ಮ ಅಂತೇಳಿ ದೇವರ ಒಂದಕ್ಕೆ ಸುಟ್ಟು ಈ ಗತಿ ಬರ್ಬಾರ್ದು ತಾಯಿ. ಆ ದೇವಿನ ಏಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಮಜಾಕ್ಕೆ ಕೋವಿಟ ತಾಯಿ. ಬಾ ತಾಯಿ, ನನ್ ಯಾವುದೇ ಕೌಟಿದಾರ ತಾಯಿ. ಅಲ್ಲಿ ಇದೆಯಲ್ಲಪ್ಪ, ಅಲ್ಲೇ ಇನ್ನು ಅಣ್ಣನ ಯಾರಪ್ಪ ಕರೀತಾರೆ? ಯಾಕಮ್ಮ ಗದಿಯಲ್ಲ, ಮೇಲಿದ್ದಾರಲ್ಲ ಭಗವಂತ. ಏನ್ ಬೇಕಾದ್ರೂ ಕಿತ್ಕೊಂತಾನೆ ತಾಯಿ. ಏನ್ ಬೇಕಾದ್ರೂ ಕೊಡ್ತಾನೆ ತಾಯಿ. ಯಾರು ಬೇಕಾದ್ರೂ ಜಾಸ್ತಿ ಹೊದಿನ ತಾಯಿ. ಈಗ ಈ ಮದ್ವೆ ಇದೆಯಲ್ಲ ಅಂತ ನಾನ್ ಕಿತ್ತಲಿಲ್ಲ ತಾಯಿ. ನಾನೇನು ಬರ್ತೇನೆ ತಾಯಿ. ತಾಯಿ ಬರ್ಬೇಕಾದ್ರೆ ಬರ್ಬೋದು, ಹೋಗ್ಬೇಕಾದ್ರೆ ಆಗೋದಿಲ್ಲ ತಾಯಿ. ಹುಷಾರಪ್ಪ. ಇಲ್ಲ ಇಲ್ಲ ಇಲ್ಲ. ಅಯ್ಯ 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 ಅಯ್ಯ. ಕೊಡಕ್ಕಾಗ್ತಾ ಇಲ್ಲ ತಾಯಿ. ರಸ್ತೆ ಹಾಕುತ್ತೇನೆ, ಸ್ವಲ್ಪ ದಾಟಿರ್ತಾರೆ ಗಟ್ಟಿ ಮಸ್ತ್ ಮಾಡ್ತಿ. ನೋಡಪ್ಪ, ಇದನ್ನ ಇಟ್ಕೊಂಡು ನಿಧಾನಕ್ಕೆ ಹೋಗಪ್ಪ. ನಿಧಾನ. ಎಷ್ಟು ಒಳ್ಳೆ ತಾಯಿ ಇದು. ಇದು ಬೇಟಾರೋ ಚೆನ್ನಾಗಿರುತ್ತೆ. ನಿಮ್ಗೆ ಹೋಗಪ್ಪ. ಎಷ್ಟು ಒಳ್ಳೆ ತಾಯಿ. ಇಷ್ಟು ವರ್ಷ ಕಾಲ ಜೊತೆಲಿದ್ದೆ, ಒಂದ್ ದಿವ್ಸ ಕೂಡ ನನ್ ವೈಬಿಟ್ಟಿಲ್ಲ. ಈಗ ಸಾರು ನನ್ ಕೈ ಕಾಲೆಲ್ಲ ಬಿಟ್ಟಿದ್ದು ಯಾರ್ ಗೊತ್ತು. ಬರ್ತಾರೋ ಈ ಅವರಿಗೆ ಖುಷಿ ಇದೆ ಯಾರ.
ಇಲ್ಲ ಹೇಳಪ್ಪ. ಹೋಗ್. ಎಷ್ಟಪ್ಪ? ₹1 ಇಲ್ಲಪ್ಪ, ಜಾಸ್ತಿ ಆಗಿಪ್ಪ. ಈ ಕೂಲನ್ಗೆ ಎಷ್ಟು ದುರಂಕಾರ? ನಾನ್ ಎಂಟಾಣಿ ಕೊಟ್ರೆ ₹1 ಕೇಳ್ತಾವನೆ. ದುರಂಕಾರ ಅವನಿಗಲ್ಲ, ನಿನ್ಗೆ. ಯಾಕೆ ಹೆಂಗೈತೆ ಮೈಗೆ? ಮತ್ತೆ ₹1 ಕೊಡೋ ಬದಲು 50 ಪೈಸೆ ಕೊಟ್ಟಿದ್ರೆ ಇನ್ನೊಂದು 50 ಪೈಸೆ ಚೌಕಾಸಿ ಮಾಡಿ ಕೊಡ್ಬೋದಾಗಿತ್ತು. ನಿನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ಅದು ಕೊಟ್ಟಿದೀಯ. ಹಾ ಹೌದು, ನಿಮ್ಮ ಮಾತು ಸೂಕ್ತ ಆಯ್ತು. ಹೌದು, ಈ ಮನೇಲಿ ಯಾರಿದ್ದಾರೆ? ಇಷ್ಟಕ್ಕೂ ನೀನ್ ಯಾರು? ಮೈ ತುಂಬಾ ಕುಷ್ಠರೋಗ ಬಂದಿದೆ, ಏನ್ ಕೆಲಸ ನಿನ್ಗೆ? ಈ ಮನೆಯವರು ಎಲ್ಲೋದ್ರು? ಟಿಫಿನ್ ಕೊಟ್ಟು ಲಂಚ್ ಇದಕ್ಕೇನೋ ಇಂಗ್ಲಿಷ್ ಏನ್ ಕಡಿಮೆ ಇಲ್ಲ. ಎಷ್ಟು ಕೊಟ್ಟಿದ್ದಾರೆ? ಲಂಚ್ ನಾನು ಮನೆ ಹತ್ರ ಹೋಗಿದ್ದೆ, ನನಗೆ ಎಲ್ಲಾ ವಿಚಾರನೂ ಗೊತ್ತಾಯ್ತು. ಜೀವನಕ್ಕೆ ಏನಮ್ಮ ಮಾಡ್ಕೊಂಡಿದ್ಯಾ? 4 ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಹೇಗಿದ್ದೋಳು ಹೇಗಾಗ್ಬಿಟ್ಟಮ್ಮ. ನಿನ್ಗೆ ಈ ಪರಿಸ್ಥಿತಿ ತಂದೋಳು ಆ ಕಾಂತ ಸತ್ತೋದ್ಲು. ಏನು? ಕಾಂತ ಸತ್ತೋದ್ಲ? ಕಾಂತ ಸುತ್ತೋದ್ಲ? ಕಾಂತ ಸತ್ತೋದ್ಲ? ಅಪ್ಪ, ಯಾವ ಕಾಂತನಪ್ಪ? ಯಾವ ಕಾಂತನಪ್ಪ? ಕಾಂತ ಸತ್ತೋದ್ಲ? ನನಗೆ ಮೋಸ ಮಾಡಿದ ಆ ಕಾಂತ ಸತ್ತೋದ್ಲ? ನನಗೆ ದ್ರೋಹ ಮಾಡಿದ ಆ ಕಾಂತ ಸತ್ತೋದ್ಲ? ಇನ್ನು ನಾನು ನೆಮ್ಮದಿಯಿಂದ ಸಂತೋಷದಿಂದ ಸಾಯ್ತೀನಿ. ಆ ಕಾಂತ ಸತ್ತೋದ್ಲ? ನನಗೆ ಮೋಸ ಮಾಡಿದ ಆ ಕಾಂತ ಸತ್ತೋದ್ಲ? ನನಗೆ ಮೋಸ ಮಾಡಿದ ಆ ಕಾಂತ ಸತ್ತೋದ್ಲು? ನಾನು ನೆಮ್ಮದಿಯಿಂದ ಸಂತೋಷದಿಂದ ಸಾಯ್ತೀನಿ. ಆ ಕಾಂತ ಸತ್ತೋದ್ಲು? ಮೋಹನ್ ಏನದ? ಮೋಹನ್! ಅಪ್ಪ ಅಪ್ಪ ಅಪ್ಪ, ನಿನ್ನ ಹೆಸರೇನಪ್ಪ? ಅದೆಲ್ಲ ನಿಮ್ಗೆ ಯಾಕೆ? ದಯವಿಟ್ಟು ಹೇಳಪ್ಪ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಬಾಲು. ಬಾಲು! ಬಾಲು! ಈ ಮನೆಯಲ್ಲಿರೋ ಆ ಹೆಸರೇನಪ್ಪ? ಚಂದ್ರ. ಚಂದ್ರ! ಅಯ್ಯೋ ಚಂದ್ರ! ಇಷ್ಟಕ್ಕೂ ನೀನ್ಯಾರೋ? ನಾನೇ ಡಬ್ಬಲ್ ಗ್ರಾಜುಯೇಟ್ ಮೋಹನ್ ಕಣೋ, ಮೋಹನ್. ಈ ತರ ಎಲ್ಲ ಮಾತಾಡ್ಬೇಡಿ ಅಂದ್ರೆ ಇನ್ಮೇಲಾದ್ರೂ ನಾವಿಬ್ರು ಒಳ್ಳೆ ಜೀವನ ನಡೆಸೋಣ. ಅಯ್ಯೋ ಅಯ್ಯೋ, ಸಂಸಾರದ ಜೀವನದ ಸುಖಾಲಿ ಕೂತಿದ್ರ ಮುಕ್ತಿ ನೀನು. ಈ ಕೋಗುತಿ ಜೊತೆ ಸಂಸಾರ ನಡೆಸ್ತೀನಿ ಅಂತೀಯ ಚಂದ್ರ? ನೀನು ಹಾಕು ಅಲ್ಲ ಕೂಡ ತಿನ್ನಕ್ಕೋಸ್ಕರ ಈ ಕೈಗಳಿಂದ ಮತ್ತೆ ಹಿಡಿತೀನಿ ಅಂತೀಯ ಚಂದ್ರ? ಕಣ್ಣೆ ಕಾಣ್ತೀವಿ ಈ ಪಾಪಿಗೆ ದಾರಿ ದೀಪವಾಗಿ ದಾರಿ ತೋರಿಸ್ತೀನಿ ಅಂತೀಯ ಚಂದ್ರ? ನಿಲ್ಲಕ್ಕೂ ಶಕ್ತಿ ಇಲ್ಲಿರೋ ಈ ಕಾಲು ಇಟ್ಕೊಂಡಿರೋ ನನಗೆ ಮುಳುಗೋದಾಗಿ ನಡೆಸ್ಬೇಕು ಅಂತಿದೀಯ ಚಂದ್ರ? ಇಲ್ಲ ಇಲ್ಲ. ನಾವು ಕಾದ್ಬಾರ್ದು. ಅಗ್ನಿ ಸಾಕ್ಷಿಯಾಗಿ ನಿಮ್ ಜೊತೆ ತಾಳಿ ಕಟ್ಟಿಸ್ಕೊಂಡು ಸಪ್ತಪದಿ ತೊಳೆದ್ಮೇಲೆ ಕಷ್ಟನೋ ಸುಖನೋ ನಿಮ್ಮ ಜೊತೆ ಬಾಳ್ವೆ ಮಾಡೋದು ನಮ್ ಧರ್ಮ ಅಲ್ವೇ? ಧರ್ಮ ಅಲ್ಲ, ನೀವು ಮಾಡಿದಂತ ಕರ್ಮ. ಇಡೀ ದೇಶದಲ್ಲಿರೋ ಪ್ರತಿಯೊಂದು ಹೆಣ್ಣು ಮಾಡಿರುವಂತ ಕರ್ಮ. ಇನ್ನು ಗಂಡಿಗಿಂತ ದೈವನಾದ ಬಿಟ್ರೆ ಧರ್ಮ ಅಲ್ಲ. ನೀವು ಮಾಡಿದಂತಹ ಕರ್ಮ ಇಡೀ ದೇಶದಲ್ಲಿರೋ ಪ್ರತಿ ಹೆಣ್ಣು ಮಾಡಿರುವಂತಹ ಕರ್ಮ. ಇನ್ನು ಗಂಡಿಗಿಂತ ದೈವ ಆಗ್ಬಿಟ್ರೆ ಮಾನಸಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ ಕೆಲಸ ಮಾಡೋದ್ರಿಂದ ಮೈಥುನಗಿಯವರೆಗೂ ಎಲ್ಲದಲ್ಲೂ ಅವ್ರ ಮುಂದೆ ಇದ್ದಾರೆ. ಆ ಭಯ ಗಂಡಿಗಿರೋದ್ರಿಂದನೇ ಅವನನ್ನ ಸಂಸ್ಕೃತಿ ಆಚಾರ ವಿಚಾರವನ್ನು ಬಲೆಯಲ್ಲಿ ಬಂಧಿಸಿ ಅವನು ಹೊರಗಡೆ ಎಂಜಾಯ್ ಮಾಡಕ್ ಶುರು ಮಾಡ. ಸೆಂಟಿಮೆಂಟ್ ಪೂಸ್ ಆಗಿ ನಿಮ್ಮನ್ನ ಎಕ್ಸ್ಪ್ಲೈನ್ ಮಾಡಿ ಅವನು ಹೊರಗಡೆ ಎಂಜಾಯ್ ಮಾಡಕ್ ಶುರು ಮಾಡ್ದ. ಗಂಡು ಮಾಡಿದರೆ ಆಸರೆ, ಹೆಣ್ಣು ಮಾಡಿದರೆ ಆಸರೆ ಮತ್ತು ಗಂಡು ಮಾಡಿದರೆ ದರ್ಶಕತನ, ಹೆಣ್ಣು ಮಾಡಿದರೆ ಆಸರೆ ಅನ್ನೋದನ್ನ ನೀವೇ ಒಪ್ಪತಾ ಹೋದ್ರಿ. ಆಲೋ ಕೆಲ್ಸನ ಗಂಡು ಕೊಟ್ಟು ಆಲೋ ಕೆಲ್ಸನ ನೀವಿಟ್ಕೊಂಡಿರಿ ಚಂದ್ರ.
ಈ ಜೀವನದ ಗಾಡಿ ಸಮಾಜದೊಳಗೆ ಓಡೋದಕ್ಕೆ ಉಬ್ಬಲ್ಲ ಇಪ್ಪಾಟ ಬೇಕು ಚಂದ್ರ. ಅದನ್ನ ಬಂತು ಅಪ್ಪ ಹಾಕಿದ ಅನುಭವ ಅಂತ ಅಳ್ತಾ ಕಂಡಿರಬಹುದು ಚಂದ್ರ. ಏನು ನನ್ನ ಜೊತೆ ದುಡ್ಡು ಮತ್ತೊಬ್ಬ ನಡೆಸಕ್ಕೆ ಸಾಧ್ಯವಿಲ್ಲ ಚಂದ್ರ. ದಯವಿಟ್ಟು ನನ್ನ ಮಾತು ಕೇಳು. ಮನಸಾರೆ ಆಗಿ ಹೇಳ್ತಾ ಇದ್ದೀನಿ, ಮಾತು ಕೇಳು ಚಂದ್ರ. ನೀನು ಏನು ಬಾದನ ಮುಂದೆ ಹೋಗಿ ಚಂದ್ರ. ನೀವಿಬ್ರು ಒಂದಾಗ್ಬೇಕು ಚಂದ್ರ, ಒಂದಾಗ್ಬೇಕು. ಏನ್ ಹೇಳ್ತೀಯಪ್ಪ? ಅಯ್ಯಯ್ಯೋ ಬೇಡ ರೀ, ದಯವಿಟ್ಟು ಬೇಡ. ನೀವಿಬ್ರು ಒಂದಾಗ್ಬೇಕು ಬಾಳು. ಏನ್ ಹೇಳ್ತಿದ್ಯಪ್ಪ? ನಾನ್ ಇವ್ನ್ ಮದ್ವೆ ಮಾಡ್ಕೊಂಡ್ರೆ ಈ ಸಮಾಜ ಒಪ್ಕೊಳ್ತೇನಪ್ಪ. ಸಮಾಜ ಈ ನಮ್ಮ ಜನ, ಈ ನಮ್ಮ ಸಮಾಜ. ನೀ ಚೆನ್ನಾಗಿದ್ರೆ ಹಾಕೊಳ್ಳುತ್ತೆ, ನೀ ನಾಳೆ ಒಂದು ಕೇಂದ್ರ ಆಗುತ್ತೆ ನಗತ್ತೆ. ಈ ಸಮಾಜದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕು ಬಾಳು. ನಮ್ಮ ಮನ್ಸಿಗೆ ಸರಿಯಾಗಿ ನಾವು ಕಲ್ಬೇಕು ಬಾಳು. ಶೀಲ ತಾಳಿ ಸಪ್ತಪದಿ ಅನ್ನೋದು ಬರೀ ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಗಣಿಗೂ ಅನ್ವಯಿಸುತ್ತೆ ಅಂತ ಈ ಸಮಾಜಕ್ಕೆ ಸಾರಿ ಹೇಳೋಣ ಬಾಳು. ತಮ್ಮ ಆಸೆ ಹಾಕಿದ್ರಿಂದ ಅದು ಬಿಟ್ಕೊಳ್ಳೋದಾಗ್ಲಿ ಗೊತ್ತಲ್ಲಿ ತಪ್ಪು ಮಾಡಿ ಅದೆಲ್ಲಿ ಸಮಾಜಕ್ಕೆ ಗೊತ್ತಾಗುತ್ತೋ ಅಂತ ಹೆಣ್ಣು ಮಕ್ಕಳು. ಏನೋ ಕೆಲವರು ಅಯ್ಯೋ ನಾವು ತಪ್ಪು ಮಾಡ್ಬಿಟ್ವಲ್ಲ, ಅವ್ರನ್ನ ಆಗುತ್ತಲ್ಲ ಅಂತ ಇದ್ರಿ. ಕೆರೆ ಬಾವಿ ಮೂರನೇ ಅಗ್ಗದಲ್ಲಿ ತಮ್ಮ ಆತ್ಮನ ತಿಳ್ಕೊಳ್ಳೋ ಹೆಣ್ಣು ಮಕ್ಕಳ ರಕ್ತ ಕಣ್ಣೀರದೆ ಕತೆ ಇಲ್ಲಿಗೆ ಕೊನೆ ಆಗ್ಲಿ. ರಕ್ತ ಕಣ್ಣೀರಿನ ದುರಸ್ತದ ಕತೆ ಇದ್ದಿದೆ ನಾವು ಆಗ್ಲಿ. ಇದನ್ನೆಲ್ಲಾದ್ರೂ ಚಿತ್ರಾಳಂತ ಬುದ್ಧ ಬಲೆ ಇರುವಾಳು ಸದಮಯವಾಗ್ಲಿ. ಬಾಲು ನಾವು ನನಗೂ ಸಹಾಯ ಮಾಡ್ತೀಯ ಬಾಲು. ಏನಪ್ಪ ಹೇಳಪ್ಪ. ನನ್ನ ಈ ರೂಪದಲ್ಲಿರುವ ಕೆಲವು ಶಿಲೆಗಳನ್ನ ನಗರದ ಬೀದಿ ಬೀದಿಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಾರು. ಇದು ನನಗೋಸ್ಕರ ಅಲ್ಲ ಬಾಲು, ಮುಂದಿನ ಸಮಾಜಕ್ಕೋಸ್ಕರ ಬಾಲು, ಮುಂದಿನ ಪೀಳಿಗೆಗೋಸ್ಕರ ಬಾಲು. ನನ್ನಂತ ಪರಮ ಪಾಪಿಗಳು ಕಾಮಕರು ನನ್ನ ಶಿಲೆಯಲ್ಲಿ ಅವರವರ ಭವಿಷ್ಯ ನೆರೆದು ಸ್ವಲ್ಪ ಬುದ್ಧಿವಂತರಾಗಿ ಬಾಳಿ ಬಾಳು. ಕಾಂತ ಅಂತ ನೀಚ ಹೆಂಗಸರು ನನ್ನ ಶಿಲೆ ನೋಡಿ ಅವರ ಮನವನ್ನು ಎದೆ ಹೊಡೆದು ಸ್ವಲ್ಪ ಕಲಿಕರ ಬಂದು ಕೆಟ್ಟ ಕೆಲಸದ ಬಾಧೆ ಇರ್ಲಿ ಬಾಳು. ನಿನ್ನಂತ ಉತ್ತಮರು ನನ್ನ ಶಿಲೆಯಲ್ಲಿ ಖ್ಯಾತಿ ಅಂತ ಮುಗಿಲಿ ಬಾಳು. ಈ ಸಂದೇಶದ ಎಲ್ರಿಗೂ ತಿಳಿಸು ಬಾಳು. ಬಾಳು ಹೋಗ್ತಿದೆ ಬಾಳು. ಎಲ್ಲಿಗೆ ಮತ್ತೆಲ್ಲಿಗೂ ಬಾಳಕ್ಕೆ ಬಾಳು. ಅಯ್ಯೋ ದೇವ್ರೇ, ನನ್ನಂತ ಕಾಮದಿದೆ ಕಲಾವಿದ ಬರೋದ ಆಗ ನನ್ನ ಕಾಯಕೋಸ್ಕರ ಹೋಗ್ತಾ ಇದ್ದೀರಿ ಬಾಳು. ನನ್ನಂತ ಪರಮ ಪಾಪಿಗಳು ಕಾಮಕರನ್ನ ಅಂತ್ಯ ಸಾರಕ್ಕೆ ಹೋಗ್ತಾ ಇದ್ದೀರಿ ಬಾಳು. ಅವ್ರಿಗೆಲ್ಲ ಅಂತ್ಯ ಸಾರಕ್ಕೆ ಹೋಗ್ತಾ ಇದ್ದೀರಿ ಬಾಳು. ಮತ್ತೆಲ್ಲಿಗೂ ಬರೋದಿಲ್ಲ ಬಾಳು, ಬರೋದಿಲ್ಲ. ಏನಂದ್ರೆ ಮೋಹನ್